ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಕ್ಷಣೆ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಚಳುವಳಿ ಡಾ ಚಲುಪತಿ ಗೌಡ ಬಣ ಯಾದಗಿರಿ ಜಿಲ್ಲಾ ಸುರಪುರ ತಾಲೂಕಿನ ಟಿ ಬೊಮ್ಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ 220ರಲ್ಲಿ 2025-26ನೇ ಸೀಪೇಜ್ ಡ್ರೈನ್ ನೀರಿಳಿಯುವ ಕಾಲುವೆ ನಿರ್ಮಾಣ ಕಾಮಗಾರಿಗಾಗಿ ಟೆಂಡರ್ ಕರೆದಿದ್ದು ಅದರಲ್ಲಿ 22 ಗುತ್ತಿಗೆದಾರರು ಹಾಕಿದ್ದು ಸುಮಾರು ಗುತ್ತಿಗೆದಾರರು 40% ಮೇಲೆ ಅಭಾವ ಹೋದವರನ್ನ ರಿಜೆಕ್ಟ್ ಮಾಡಿ ಡಿಎಸ್ಆರ್ ರೇಟಿಗೆ ಅಗ್ರಿಮೆಂಟ್ ಮಾಡಿದ್ದೀರಿ ಅಂತ ಮನವಿ ಪತ್ರ ದಿನಾಂಕ 9/1/2020ರಂದು ಕೊಟ್ಟರೂ ಕೂಡ ನಮಗೆ ಯಾವುದೇ ಕಾರಣ ಕೊಡದೆ ಕಾಮಗಾರಿ ಪ್ರಾರಂಭ ಮಾಡಿಸಿದ್ದೀರಿ. ಆದರೆ ಕಾಮಗಾರಿಯಲ್ಲೂ ಕೂಡ ಸಂಪೂರ್ಣ ಕಳಪೆ ಮಾಡಿ ಮೊದಲೇ ರೈತರು ಬಸ್ಸಿ ಗಾಲುವೆ ತೆಗೆದಿದ್ರು ಅದನ್ನೇ ತೋರಿಸಿ ಹಾಗೂ ಸಣ್ಣ ಪೈಪ್ ಹಾಕಿ ಸೈಡ್ ವಾಲ್ ಕಟ್ಟದೆ ಬೇಕಾಬಿಟ್ಟಿಯಾಗಿ ಕಾಮಗಾರಿ ಮಾಡಿರೋದು ನೋಡಿದ್ರೆ ಮೊದಲೇ ಇದು ಟೆಂಡರ್ನಲ್ಲಿ ಅವ್ಯವಹಾರ ಮತ್ತು ಕಾಮಗಾರಿಯಲ್ಲೂ ಕೂಡ ಅವ್ಯವಹಾರ ನಡೆದಿದ್ದು ನೋಡಿದ್ರೆ ಇದರಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರಾದ ಹಾಗೂ ಜೈ ಹಾಗೂ ಗುತ್ತಿಗೆದಾರ ಇವರೆಲ್ಲರೂ ಇಷ್ಟು ಅವ್ಯವಹಾರ ಮಾಡಿದ್ದಾರೆ. ನಾನು ಕೂಡ ಖುದ್ದಾಗಿ ಕಾಮಗಾರಿ ವೀಕ್ಷಣೆ ಮಾಡಿದ ಭಾವಚಿತ್ರ ಜಿಪಿಎಸ್ನೊಂದಿಗೆ ಇದೇ ಆದ ಕಾರಣ ದಯಮಾಡಿ ಇದನ್ನೆಲ್ಲ ತನಿಖೆ ಮಾಡಿ ಟೆಂಡರ್ ಕ್ಯಾನ್ಸಲ್ ಮಾಡಿ ಮರು ಟೆಂಡರ್ ಕರೆದು ಸರ್ಕಾರದ ಆದೇಶದಂತೆ ಅಂದಾಜು ಪತ್ರಿಕೆಯಲ್ಲಿ ಇರುವ ಹಾಗೆ ಮಾಡಿಸಿ ನೊಂದ ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕಾಗಿ ವಿನಂತಿ ಮಾಡುತ್ತೀವಿ. ಹಾಗೂ ನೀವು ತೆಗೆದುಕೊಂಡ ವಿಷಯವನ್ನ ನಮಗೆ ಲಿಖಿತ ರೂಪದಲ್ಲಿ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರಿಗೆ ಕೊಡಬೇಕು ಅಂತ ಈ ಮೂಲಕ ಮನವಿ ಮಾಡಿಕೊಳ್ತೀವಿ ಅಂತ ಹೇಳಿದ್ರು. 9/1/2026 ಮಾನ್ಯ ಆಡಳಿತಾಧಿಕಾರಿಗಳು ಇಂಜಿನಿಯರ್ ಕೃಷ್ಣ ಕಾಡ ಭೀಮರಾಯ್ ಇದು ಈ ಬೊಮ್ಮನಹಳ್ಳಿದು ನೀರು ಹರಿಯುವ ಕಾಲು ನೀರು ಹರಿಯುವ ಇದ್ರ ಕುರಿತು ಟೆಂಡರ್ ಮಾಡ್ಯಾರ. 22 ಮಂದಿಗೆ ಟೆಂಡರ್ ಹಾಕಿದ್ರು ಗುತ್ತಿದಾರ. 22 ಮಂದಿಗೆ ರಿಜೆಕ್ಟ್ ಮಾಡಿಸಿದ್ರು, ಒಬ್ಬರಿಗೆ DSR ರೇಟ್ ಮಾಡ್ಯಾರ. ಅದನ್ನ ಏನಾದ ತಡೆವೇನ್ರಿ ಅದನ್ನ ಯಾಕೆ ಮಾಡ್ಯಾರ ಅಂತ ಹೇಳಿ ನಾವು ಒಂದು ಮನವಿ ಪತ್ರ ಕೊಟ್ಟಿದ್ವಿ. ಅದು ರಿಜೆಕ್ಟ್ನು ಮಾಡಿಲ್ಲ, ಮತ್ತೆ ಕಾಮಗಾರಿ ಚಾಲೂ ಮಾಡ್ಯಾರ. ಆ ಕಾಮಗಾರಿ ಏನದ ಇಲ್ಲಿ GPS ಫೋಟೋ ಸಹಿತ ಹೆಚ್ಚಿವ್ರಿ ಅದು ವೀಕ್ಷಣೆ ಮಾಡಿ. ಇದು ಏನು ಪೂಲ್ ಹಾಕಿರಲ್ಲ, ಸಣ್ಣ ಪೂಲ್ ಹಾಕ್ಯಾರ. ಇವ್ರು ಏನದ ರೈತರು ಮೊದಲೇ ಬಸ್ಸಿಗೋಲಿ ತೆಗೆದ್ರ ಅದು ಬಸ್ಸಿಗೋಲಿ ಮೇಲೆ ಸುಮ್ಮನೆ ಸಣ್ಣ ಫೋನ್ ಇಟ್ಟಿಗೆಸಿಂದ ವಾಲ್ ಕಟ್ಲಾರ್ದೇ ಪೂಲ್ ಹಾಕಿಬಿಟ್ರೆ ಇದು ಒಂದು ಮಳೆ ಕಿತ್ಕೊಂಡು ರೈತರಿಗೆ ಭಾಳ ಅನ್ಯಾಯ ಮಾಡಾಕತ್ತಾರ. ಅದಕ್ಕೆ ಈಗ ಕೂಡಲೇ ಇದನ್ನ ಏನು ಟೆಂಡರ್ ಮಾಡಿರಲ್ಲ ಅದನ್ನ ರದ್ದು ಮಾಡಬೇಕು. ರದ್ದು ಮಾಡಿಗೆಸಿಂದ ಮತ್ತೆ ರೀಟೆಂಡರ್ ಕರೆದಗೆಸಿಂದ ಬೇರೆ ಗುತ್ತಿದಾರಿ ಕೊಡಬೇಕು. ಇದು ಕೊಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಕಚೇರಿ ಮುಂದೆ ನಾವು ಪ್ರತಿಭಟನೆ ದಿನನಿತ್ಯ ಹೋರಾಟ ಮಾಡ್ಬೇಕಾಗ್ತದೆ. ಇದ್ರ ಗಮನದಲ್ಲಿ ಇಟ್ಕೊಂಡ್ಗೆಸಿಂದ ನಾವು ಪ್ರತಿ ಸಲನೂ ಫೋನ್ ಮಾಡಿದ್ರೆ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನದ ಚಾರ್ಜ್ ಮೇಲೇನೋ ಆರಾಡ್ಸ್ಬೇಕಾರ ಅವ್ರು ಕೇಳಿದ್ರೆ ನಾ ಚಾರ್ಜ್ ಎಲ್ಲ ಬೇಕಂತ ಕೊಟ್ಟಾರ ಇದು ಮಾಡ್ಯಾರ ಅಂತ ಹೇಳಕತ್ತಾರ. ಅದಕ್ಕೆ ಉತ್ತರ ಕೊಡಕತ್ತಾರ. ನಾವು ಗುತ್ತಿದಾರಿಗೆ ಮಾಡಿ ಕೊಟ್ಟರೆ ಗುತ್ತಿದಾರಿಗೆ ಕೇಳಂಗಿಲ್ಲ, ನಾವು ಆಫೀಸರಿಗೆ ನಾವು ಗುತ್ತಿದಾರಿಗೆ ಕೇಳಕ್ ಕೇಳಂಗಿಲ್ಲ. ನಮ್ಗೆ ನಿಮಗೆ ಕೇಳಕತ್ತೀವಿ. ನಾಳೆ ಏನನ್ನ ಜವಾಬ್ದಾರಿ ಆದ್ರೆ ನೀವೇ ನೋಡ್ರಿ. ದಯವಿಟ್ಟು ಅದನ್ನ ತಡೆಗಟ್ಟಿಗೆಸಿಂದ ರೈತರಿಗೆ ಅನ್ಯಾಯ ಆಗಲಾರ್ದ ಮಾಡಿ ಕೊಡ್ರಿ. ಇದೇ ಸಂದರ್ಭದಲ್ಲಿ ಸಂಘಟನೆಯ ಅನೇಕ ಕಾರ್ಯಕರ್ತರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.